ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸಾರಿ ಕಲೆಕ್ಷನ್ನ ಪಾರ್ಟ್ 1 ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಅದನ್ನು ನೀವೆಲ್ಲರೂ ಕೂಡ ನೋಡಿ ತುಂಬ ಕಮೆಂಟ್ಸ್ ಮಾಡಿದ್ದೀರಿ, ನನಗೆ ಒಳ್ಳೆ ರೀತಿಯಾದಂತಹ ಫೀಡ್ಬ್ಯಾಕ್ನ ಕೊಟ್ಟಿದ್ದೀರಿ. ಇವತ್ತು ಪಾರ್ಟ್ 2 ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಇದು ಕೂಡ ನಮ್ಮ ಭಾವನ ಆಗ ನಾನು ತೋರಿಸಿದ್ದೆ ಪರ್ಪಲ್ ಕಲರ್ ಸಾರಿ. ಅವನ ರಿಸೆಪ್ಷನ್ಗೆ ಬೇಕಿದ್ರೆ ಅದಕ್ಕೆ ತೊಗೊಂಡಿರುವಂತಹ ಸಾರಿ. ಇದು ಒಂಥರ ಯೆಲ್ಲೋ ಕಲರಲ್ಲಿದೆ, ಲೆಮನ್ ಯೆಲ್ಲೋ ಅಂತ ಹೇಳ್ತಾರಲ್ವ, ಆ ಕಲರಲ್ಲಿ ಇದೆ. ಇದರ ಬ್ಲೌಸ್ ಒಂದು ಸ್ವಲ್ಪ ಬ್ಲೂ ಕಲರಲ್ಲಿದೆ. ಇದಕ್ಕೆ ಕಾಂಟ್ರಾಸ್ಟ್ ಥರ ಮಾಡಿಕೊಟ್ಟಿದ್ರು, ಬ್ಲೂ ಕಲರಲ್ಲಿ ಇದರ ಬ್ಲೌಸ್ ಇದೆ. ಸೀರೆ ಈ ಥರ ಇದೆ ನೋಡಿ, ಈ ಥರ ಇದೆ ಸೀರೆ, ಈ ಕಲರಲ್ಲಿದೆ. ನಂತರ ಇದೊಂದು ಸೀರೆ ಸ್ನೇಹಿತರೆ, ತುಂಬಾ ಇಷ್ಟ ನನಗೆ ಈ ಸಾರಿ. ನಾನು ಉಡ್ಲೇ ಇಲ್ಲ, ಇದನ್ನು ಒಂದು ಸಲ ಉಟ್ಟಿದ್ದೀನಿ ಅಷ್ಟೇ. ನಮ್ಮ ದೀಪಿಕನ ಮದುವೆಗೆ, ನಮ್ಮ ಭಾವನ ಮಗಳು ದೀಪಿಕ ಇದ್ದಾಳಲ್ವ, ಅವಳ ಮದುವೆಗೆ ತೊಗೊಂಡಿರುವಂತಹ ಸಾರಿ ಇದು. ಅವಳ ಮದುವೆಗೆ ಮಾತ್ರ ಉಟ್ಟು ಹಾಗೆ ತೆಗೆದಿಟ್ಟಿದ್ದೀನಿ, ಇನ್ನು ಯಾರ್ದಾದ್ರೂ ಮದುವೆ ಕೂಡ ಅಂತ ಅಂದ್ಬಿಟ್ಟು. ನಮ್ಮದು ತುಂಬಾ ದೊಡ್ಡ ಫ್ಯಾಮಿಲಿ ಆದ್ದರಿಂದ ಪ್ರತಿ ವರ್ಷ 2 3 ಮದುವೆಗಳು ಇದ್ದೇ ಇರುತ್ತೆ. ಸೊ ಆ ಟೈಮ್ಗೆಲ್ಲ ವರ್ಷ ಎಷ್ಟೊಂದು ಸೀರೆಗಳನ್ನು ತೊಗೊಂಡ್ರೆ ಆಗತ್ತಾ ಅಂದರೆ ಇವಾಗ ನಮ್ಮ ಹಸ್ಬೆಂಡ್ ಅಣ್ಣ ತಮ್ಮಂದಿರು ಇದ್ದರೆ ಮಾತ್ರ ನಾನು, ಅವರ ಮಕ್ಕಳ ಮದುವೆ ಇದ್ದರೆ ಮಾತ್ರ ನಾನು ಸೀರೆ ತಗೊಳ್ಳೋದು. ಇಲ್ಲ ಅಂತ ಹೇಳಿದರೆ ಕೆಲವೊಂದು ಇದ್ದಂಥ ಸೀರೆಗಳನ್ನೇ ಉಡ್ತೀನಿ. ಈ ಸೀರೆನ ಮದುವೆಗೆ ಮಾತ್ರ, ದೀಪಿಕನ ಮದುವೆಗೆ ಮಾತ್ರ ಉಟ್ಟಿದ್ದು, ನಂತರ ಉಡಲೇ ಇಲ್ಲ. ರೆಡ್ ಕಲರ್ ಸಾರಿ ಇತ್ತು, ತುಂಬ ಇಷ್ಟ ನನಗೆ ಈ ಸಾರಿ. ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಈ ಸಾರಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಈ ಸಾರಿ ಉಟ್ಕೊಂಡಾಗ. ರೆಡ್ ಕಲರಲ್ಲಿದೆ. ಇದರ ಬ್ಲೌಸ್ ಕೂಡ ರೆಡ್ ಕಲರಲ್ಲೇ ಇದೆ. ಇದಕ್ಕೆ ನಾನು ಫುಲ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ನನಗೆ ತುಂಬ ಇಷ್ಟ ಆಗಿರುವಂತಹ ಸಾರಿಗೆ ಬ್ಲೌಸ್ ಕೂಡ ಚೆನ್ನಾಗಿ ಹೊಲಿಸ್ಕೊತೀನಿ. ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ನೋಡಿ, ತೋರಿಸ್ತೀನಿ ನೋಡಿ. ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ಕೈಗೆ ಕೂಡ ಈ ಥರ ವರ್ಕ್ ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದು ಈ ಥರ ವರ್ಕ್ ಮಾಡಿಸಿದ್ವಿ. ಹಾಗೆ ಇನ್ನೂ ನಮ್ಮ ಅತ್ತಿಗೆ ಮಗಳ ಮದುವೆ ಇದೆ ನೆಕ್ಸ್ಟ್ ಏಪ್ರಿಲಲ್ಲಿ. ಆ ಟೈಮಿಗೆ, ಆ ಮದುವೆಗೆ ಈ ಸ್ಯಾರಿನ ಉಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹಾಗೆಯೇ ತೆಗೆದಿಟ್ಟಿದ್ದೀನಿ ನೋಡಿ. ಈ ಥರ ಇದೆ ಕಲರ್. ಇದು ಕಾಪರ್ ಸ್ಯಾರಿ, ಇದು ಕಾಪರ್ ಜರಿಯಲ್ಲೇ ಇದೆ. ಫುಲ್ಲು ಮೈಗೆ ಈ ಥರ ಇದೆ ಡಿಸೈನ್, ಈ ಥರ ಡಿಸೈನ್ ಇದೆ ನೋಡಿ, ಹೀಗಿದೆ. ಇನ್ನು ಇದೊಂದು ಕಾಟನ್ ಸಿಲ್ಕ್ ಸ್ಯಾರಿ. ಇದು ಒಂಥರ ಕ್ರೀಮ್ ಕಲರಲ್ಲಿದೆ. ಇದು ಕೂಡ ಮಂಗಳೂರು ಜಯಲಕ್ಷ್ಮಿಯಿಂದ ತೊಗೊಂಡಿರುವಂಥದ್ದು. ನಾನು ಅದು ತಮ್ಮನ ಎಂಗೇಜ್ಮೆಂಟ್ ಸ್ಯಾರಿ ತೋರಿಸಿದೆ ಅಲ್ವ ನಿಮಗೆ, ಆ ಟೈಮಲ್ಲಿ ಅದ್ರ ಜೊತೆಗೇ ಇದು ಕೂಡ ತೊಗೊಂಡಿರುವಂಥದ್ದು. ಇನ್ನೊಂದು ತೊಗೊಂಡಿದ್ದೆ ನಾನು ಗ್ರೇ ಕಲರಲ್ಲಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಅದು ಇವಾಗ ನನಗಿಲ್ಲಿ ವಾರ್ಡ್ರೋಬಲ್ಲಿ ಕಾಣಿಸ್ತಾ ಇಲ್ಲ. ಮೇ ಬಿ ಅದು ಅಮ್ಮನ ಮನೆಯಲ್ಲಿ ಇದೆ ಅಂತ ಅನಿಸುತ್ತೆ ನನಗೆ. ಸೊ ಇದೊಂದು ಸ್ಯಾರಿ ನೋಡಿ, ಕ್ರೀಮ್ ಕಲರಲ್ಲಿದೆ. ಹಾಫ್ ವೈಟ್ ಅಂತ ಹೇಳ್ತಾರಲ್ವ, ಆ ಥರ ಆ ಕಲರಲ್ಲಿದೆ. ಇದರಲ್ಲಿ ಕೂಡ ಅಷ್ಟೇ ಈ ಥರ ಜರಿ ಟೈಪು ಡಿಸೈನ್ ಇದೆ. ಇದು ನಾರ್ಮಲ್ ಆಗಿರುವಂತಹ ಕಾಟನ್ ಸಿಲ್ಕ್ ಸ್ಯಾರಿ. ಹಾಗೆ ಈ ಸ್ಯಾರಿ ಸ್ನೇಹಿತರೆ, ನನ್ನ ತಮ್ಮನ ಮದುವೆಗೆ ಅಂತ ಅವನು ತೆಗೆದುಕೊಟ್ಟಿರುವಂತಹ ಸ್ಯಾರಿ ಇದು. ನನಗೆ ಹಾಗೆ ನನ್ನ ತಂಗಿಗೆ ಅವನೇ ತೆಗೆದುಕೊಟ್ಟಿರುವಂಥದ್ದು. ಇದು ಮರೂನ್ ಕಲರಲ್ಲಿದೆ ನೋಡಿ, ಒಂಥರ ಬ್ರೌನ್ ಮರೂನ್ ಅಂತ ಹೇಳ್ತಾರಲ್ವ, ಅದೇ ಕಲರ್. ಸೇಮ್ ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ಅದೇ ಕಲರಲ್ಲಿದೆ. ಕಾಂಜಿವರಂ, ಇದು ಪ್ಯೂರ್ ಕಾಂಜಿವರಂ ಸಿಲ್ಕಲ್ಲಿದೆ. ಈ ಥರ ಇದು ಏನು ಪಲ್ಲು ಈ ಥರ ಇದೆ ನೋಡಿ, ಗೋಲ್ಡ್ ಫುಲ್ಲು ಜರಿ ವರ್ಕಲ್ಲಿ ಪಲ್ಲು ಇದೆ. ಹಾಗೆ ಬಾಡಿ ಎಲ್ಲ ಈ ಥರ ಇದೆ, ಫುಲ್ಲು ಕಂಪ್ಲೀಟಾಗಿ. ಇದು ನಾನು ಐರನ್ಗೆ ಕೊಟ್ಟು ತಂದಿರುವಂಥದ್ದು. ಯಾವ ಥರ ಐರನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಇದು ಕಂಪ್ಲೀಟಾಗಿ ಹುಡಿ ಆಗಿದೆ ನೋಡಿ. ಐರನ್ ಅಷ್ಟೊಂದು ಚೆನ್ನಾಗಿ ಬಿದ್ದಿಲ್ಲ. ಇದನ್ನು ನಾವು ವಾಪಸ್ಸಿದ್ದನ್ನು ನನಗೆ ಐರನ್ಗೆ ಕೊಡಬೇಕು. ಹಾಗೆ ಒಂದು ಸಲ ಬಿಸಿಲು ಬಂದಾಗ ಚೆನ್ನಾಗಿ ಬಿಸಿಲಿಗೆ ಹಾಕಿ ತೆಗೆದಿಡಬೇಕು. ಸೀರೆಗಳೆಲ್ಲ ಒಂಥರ ಸ್ಮೆಲ್ ಹೊಡಿತಾ ಇದೆ. ಹಾಗೆ ಮಳೆಗಾಲದಲ್ಲಿ ನಾವು ವಾರ್ಡ್ರೋಬಲ್ಲಿ ಇಟ್ಟಿರ್ತೀವಲ್ವ, ಬಿಸಿಲು ಬಂದಾಗ ಒಂದು 4 ಸೀರೆಗಳನ್ನು ತೆಗೆದು ಬಿಸಿಲಿಗೆ ಹಾಕ್ತೀನಿ. ಈ ವರ್ಷ ಹಾಕಿಲ್ಲ, ಇನ್ನೂ ಹಾಕಬೇಕಷ್ಟೇ ನೋಡಿ. ಈ ಥರ ಡಾಟ್ ಇದೆ.
ಆ್ಯಕ್ಚುಲಿ ನನಗೆ ಹೇಳಬೇಕು ಅಂತ ಹೇಳಿದರೆ ಡಾಟ್ ಸೀರೆ ಅಂತ ಹೇಳಿದರೆ ಸಖತ್ ಇಷ್ಟ ನನಗೆ, ತುಂಬ ಇಷ್ಟ ನನಗೆ ಡಾಟ್ ಸೀರೆ ಅಂತ ಹೇಳಿದರೆ. ನನಗೆ ಈ ಮೈ ಮೇಲೆ ಈ ಥರ ಡಾಟ್ ಬೇಕು, ಡಾಟ್ ಅಂದರೆ ತುಂಬ ಇಷ್ಟ. ಅಂದರೆ ತುಂಬ ಓಲ್ಡ್ ಸ್ಟೈಲ್ ಇತ್ತು ಅದು. ಅಂದರೆ ನಮ್ಮ ಅಮ್ಮಂದಿರ ಟೈಮಲ್ಲೆಲ್ಲ ಈ ಧಾರೆ ಸಾರಿ ಎಲ್ಲ ಆ ಥರ ಡಾಟ್ ಡಾಟ್ ಬಂದಿರುವಂಥದ್ದು ಧಾರೆ ಸಾರಿ ಎಲ್ಲ ಬರ್ತಾಯಿತ್ತು ಬನಾರಸಿಯಲ್ಲಿ. ನಾನು ನಂದು ದಿಬ್ಬನ್ ಸಾರಿ ತೋರಿಸಿದೆ ಅಲ್ವಾ, ಮುಹೂರ್ತ ಸಾರಿ ಪರ್ಪಲ್ ಕಲರಲ್ಲಿ, ಅದರಲ್ಲೇ ಇನ್ನೊಂದು ಡಾಟಲ್ಲಿ ಬರ್ತಾಯಿತ್ತು. ಅದು ಸ್ವಲ್ಪ ಬಳ್ಳಿ ಬಳ್ಳಿ ಇದೆ, ಅದರಲ್ಲಿ ಡಾಟಲ್ಲಿ ಬರ್ತಾಯಿತ್ತು. ಸೊ ಹಾಗಾಗಿ ನನಗೆ ಇವಾಗ ಸ್ವಲ್ಪ ಡಾಟ್ ಅಂತ ಹೇಳಿದರೆ ಸ್ವಲ್ಪ ಇಷ್ಟ ಆಗ್ತಾ ಇದೆ. ಹಾಗಾಗಿ ನಾನು ಈ ಥರ ಬ್ರೌನ್ ಮರೂನಲ್ಲಿ ಡಾಟಲ್ಲೇ ಡಾಟ್ ಡಿಸೈನಲ್ಲೇ ನಾನು ಸಾರಿನ ತೊಗೊಂಡಿದ್ದೀನಿ. ನೋಡಿ ಈ ಥರ ಡಾಟ್ ಡಿಸೈನಲ್ಲೇ ತೊಗೊಂಡಿದ್ದೆ. ಇನ್ನೊಂದು ಸಾರಿ ಇದೆ ನನ್ನಲ್ಲಿ ಗ್ರೀನ್ ಕಲರಲ್ಲಿ ಇದೇ ಥರ ಡಾಟ್ ಬಂದು ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಿರುವಂಥದ್ದು ಸಾರಿ. ಅದು ತೋರಿಸ್ತೀನಿ ನಿಮಗೆ. ಇದಕ್ಕೆ ಕುಚ್ಚು ನೋಡಿ ನಾನೇ ಹಾಕಿರುವಂಥದ್ದು, ಇದು ನಾನೇ ಹಾಕಿದ್ದೀನಿ. ಈ ಥರ ಹಾಕಿದ್ದೀನಿ ಮೆರೂನ್ ಕಲರಲ್ಲೇ ಹಾಕ್ಕೊಂಡು, ನಂತರ ಇದಕ್ಕೆ ಇಲ್ಲಿ ಗೋಲ್ಡ್ ಕಲರ್ ಇದೆಯಲ್ವ ಅದರಲ್ಲಿ ನಾನು ಈ ಥರ ಅದಕ್ಕೆ ಏನು ಟೈ ಹಾಕ್ತೀವಲ್ವ ಅದನ್ನು ಈ ಥರ ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಿ. ನಾನೇ ಹಾಕಿರುವಂಥದ್ದು. ನಾನು ಯಾವಾಗಲೂ ಅಷ್ಟೇ ಸಾರಿ ತೊಗೊಂಡ್ರೆ ಅದಕ್ಕೆ ಕುಚ್ಚು ಹಾಕೋದು ಫಾಲ್ ಇಡೋದೆಲ್ಲ ನಾನೇ ಮಾಡ್ತೀನಿ. ಬರೀ ಬ್ಲೌಸ್ ಹೊಲಿಸೋದಕ್ಕೆ ಮಾತ್ರ ನಾನು ಹೊರಗಡೆ ಕೊಡೋದು. ಇದರ ಫೋಟೋ ಹಾಕ್ತೀನಿ ನೋಡಿ. ಸಿಂಗಲ್ ಆಗಿ ತೆಗೆಸಿರುವಂಥ ಫೋಟೋಸ್ ಇಲ್ಲ ಇದರಲ್ಲಿ, ನಂದು ಫ್ಯಾಮಿಲಿ ಜೊತೆ ತೆಗೆಸಿರುವಂಥ ಫೋಟೋಸ್ ಇದೆ, ಅದನ್ನು ಹಾಕ್ತೀನಿ ನೋಡಿ, ಒಂದ್ಸಲ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ 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 ಇಷ್ಟ ಈ ಸಾರಿ. ತಮ್ಮ ಕೊಡಿಸಿದ್ದಲ್ವಾ, ಹಾಗಾಗಿ ಇನ್ನೂ ಇಷ್ಟ ಅಂತ ಹೇಳ್ಬೋದು. ಅವನ ಲೆಕ್ಕದಲ್ಲಿ ಅವನ ಮದುವೆಗೆ ಅಂತ ನಾವು ತಗೊಂಡಿರುವಂತಹ ಸಾರಿ ಇದು. ನಂತರ ಇನ್ನು ಇದೊಂದು ಕಾಟನ್ ಸಿಲ್ಕ್ ಸಾರಿ ಇದೆ ನೋಡಿ. ಇದು ಕೂಡ ನಾನು ತಮ್ಮನ ಮದುವೆ ಟೈಮಲ್ಲಿ ತಗೊಂಡಿರುವಂಥದ್ದು. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಅಮ್ಮನ ಮನೆಯಲ್ಲಿ, ಆ ಟೈಮಲ್ಲಿ ಪೂಜೆಗೆ ಅಂತೇಳಿ ತಗೊಂಡಿರುವಂತಹ ಸಾರಿ ಇದು. ಗ್ರೀನ್ ಕಲರಲ್ಲಿದೆ, ಸೆಲ್ಫ್ ಡಿಸೈನ್, ಇದ್ರದ್ದು ಕೂಡ ಸೇಮ್ ಬ್ಲೌಸ್ ಸೇಮ್ ಇದೆ. ಸೊ ಇದು ಕಾಟನ್ ಸಿಲ್ಕ್ ಸಾರಿ. ಇಂಥ ಸಾರಿಗಳೆಲ್ಲ ನಮಗೆ ಟೆಂಪಲ್ಗೆಲ್ಲ ಹೋಗಬೇಕಿದ್ರೆ ಉಡೋದಕ್ಕೆ ಒಳ್ಳೆಯದು. ಟೆಂಪಲ್ಗೆ ಹೋಗ್ತೀವಲ್ವ ಆ ಟೈಮಲ್ಲೆಲ್ಲ ಇಂಥ ಸಾರಿಗಳು ಕಾಟನ್ ಸಿಲ್ಕ್ ಸಾರಿ ಉಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಲೈಟ್ ವೈಟ್ ಆಗಿರುತ್ತಲ್ವ ಹಾಗಾಗಿ. ನಂತರ ಇದೊಂದು ಸಾರಿ ಇದೆ ನೋಡಿ. ಇದು ನಮ್ಮ ಮಾವನ ಮಗಳ ಎಂಗೇಜ್ಮೆಂಟ್ ಟೈಮಲ್ಲಿ ತೊಗೊಂಡಿರುವಂಥ ಸಾರಿ, ಎಂಗೇಜ್ಮೆಂಟಿಗೆ ಅಂತ ಅಂದ್ಬಿಟ್ಟು. ಇದು ನಮ್ಮ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರುವಂತಹ ಸಾರಿ. ಇದು ಕೂಡ ಕಾಟನ್ ಸಿಲ್ಕೆ. 1250 ಕೊಟ್ಟಿದ್ದೀನಿ ಈ ಸಾರಿಗೆ ನಾನು. ಇದು ಕಡಿಮೆ ಇದೆ, ಇದು 900 ಚಿಲ್ಲರೆದು ಈ ಸಾರಿ. ಹಾಗೆ ಆಫ್ ವೈಟ್ ಅದೊಂದು ತೋರಿಸಿದ್ದಲ್ವ ಕ್ರೀಮ್ ಕಲರಲ್ಲಿ, ಅದು ಕೂಡ ಅಷ್ಟೇ 900 ಚಿಲ್ಲರೆದೇನ ಅಷ್ಟೇ. ಇದು 1250 ಕೊಟ್ಟಿದ್ದೀನಿ ನಾನು ಈ ಸಾರಿಗೆ. ಇದೊಂಥರ ಉಡ್ಬೇಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಲುಕ್ ಇದರಲ್ಲಿ. ಇದರದ್ದು ಬ್ಲೌಸ್ ಇದೇ ಥರ ಇತ್ತು ನೋಡಿ, ಬಾರ್ಡರ್ ಯಾವ ಥರ ಇದೆಯಲ್ವ ಅದೇ ಥರ ಬ್ಲೌಸ್ ಇತ್ತು. ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ ಇದಕ್ಕೆ ಬ್ಲ್ಯಾಕ್ ಬ್ಲೌಸು ಸ್ಟಿಚ್ ಮಾಡಿಸಿದೆ, ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ಗೆ ನಾನು ಈ ಬಾರ್ಡರ್ನ ಕೊಟ್ಟು ಪ್ಲೇನ್ ಬ್ಲ್ಯಾಕ್ ಬ್ಲೌಸ್ಗೆ ಸ್ಟಿಚ್ ಮಾಡಿಸಿದ್ದೆ, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದರ ಫೋಟೋ ಹಾಕ್ತೀನಿ, ನೋಡ್ಕೊಂಬನ್ನಿ. ನಂತರ ಒಂದು 3 ಸಾರಿ ತೋರಿಸ್ತೀನಿ. ನಮ್ಮ ಹಸ್ಬೆಂಡ್ ನಮಗೆ ಕಾರ್ ತರುವಂತಹ ಟೈಮಲ್ಲಿ, ನಮಗೆ ಕಾರ್ ತಂದಿರೋದು ಬೆಂಗಳೂರಿಂದ. ಆ ಟೈಮಲ್ಲಿ ಬೆಂಗಳೂರಿಗೆ ಹೋಗಬೇಕಿದ್ರೆ ಅವರು ಅಲ್ಲಿಂದ ತಂದಿರುವಂತಹ ಸಾರಿ. ಮೊದಲೆಲ್ಲ ಅವರು ಬೆಂಗಳೂರಿಗೆ ಹೋಗ್ತಾ ಇರಬೇಕಿದ್ರೆ ಸಾರಿ, ನೈಟಿ ಈ ಥರ ಎಲ್ಲ ತೊಗೊಂಬರ್ತಾಯಿದ್ರು. ಆ ಟೈಮಲ್ಲಿ ನನಗೆ ಅವರು 3 ಸಾರಿ ತೊಗೊಂಬಂದಿದ್ರು, 3-4 ಕರೆಕ್ಟಾಗಿ ನೆನಪಿಲ್ಲ ನನಗೆ. ತೊಗೊಂಬಂದಿದ್ರು ಆ ಸಾರಿಗಳಿದು. ಇದು ಸ್ವಲ್ಪ ಓಲ್ಡ್ ಫ್ಯಾಷನ್ ಅಂತ ಹೇಳ್ಬೋದು ಈ ಸಾರಿಗಳನ್ನು. ಇವಾಗ ನಾನು ಅಷ್ಟೊಂದು ಉಡ್ತಾ ಇಲ್ಲ, ಉಟ್ಟಿದ್ದೀನಿ, ತುಂಬ ಸಲ ಉಟ್ಟಿದ್ದೀನಿ ನೋಡಿ. ಒಂದು ಇದು ಈ ಥರ ಇದೆ, ಈ ಕಲರಿಗೆ ಈ ಕಲರ್ ಕಾಂಬಿನೇಷನಲ್ಲಿದೆ. ಹಾಗೆ ಇನ್ನೊಂದು ಈ ಥರ ಇದೆ ನೋಡಿ, ಈ ಗ್ರೀನ್ ಕಲರಿಗೆ ಈ ಥರ ಕಾಂಬಿನೇಷನ್ ಬಂದು ಒಂಥರ ಇದೆ, ಒಂದು ಸ್ವಲ್ಪ ಲೈಟ್ ಗ್ರೀನ್ ಇದು. ನಂತರ ಇದೊಂದು ಸಾರಿ, ಇದು ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಮೆಟೀರಿಯಲ್ ಎಲ್ಲ ಸ್ವಲ್ಪ ದಪ್ಪ, ಈ ಏನು ಹೇಳ್ತಾರೆ ಒಂದು ಸ್ವಲ್ಪ ರಫ್ ಮೆಟೀರಿಯಲ್ ಇರುತ್ತಲ್ವಾ ಆ ಥರ ಮೆಟೀರಿಯಲ್ ಇದು. ಇದೆಲ್ಲ ಜಾಸ್ತಿ ರೇಟ್ ಇದೆಲ್ಲ, ಇದೆಲ್ಲ ಜಾಸ್ತಿ ರೇಟ್ ಕೊಟ್ಟಿರುವಂಥ ಸೀರೆಗಳೆಲ್ಲ 1000-1500 ಒಳಗೇ ಕೊಟ್ಟಿರುವಂಥ ಸೀರೆಗಳು. 3-4 ಸೀರೆ ತಂದಿದ್ರು. ಇನ್ನೊಂದು ಸೀರೆ ಅಲ್ಲಿ ಹಳೆ ಸೀರೆಗಳಿದೆಯಲ್ವ ಅದ್ರ ಜೊತೆಗೇನಿದೆ, ಅದನ್ನು ತೆಗೆದಿಲ್ಲ ನಾನು.
ಇದಿಷ್ಟು ನಮ್ಮ ಹಸ್ಬೆಂಡ್ ಬೆಂಗಳೂರಿಗೆ ಹೋದಂತಹ ಟೈಮಲ್ಲಿ ತೊಗೊಂಡು ಬಂದಿರುವಂತಹ ಸೀರೆಗಳು. ನಂತರ ಇನ್ನೊಂದೆರಡು ಹಳೆ ಸೀರೆಗಳಿದೆ. ಇದು ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ಟೈಮಲ್ಲಿ ತೊಗೊಂಡಿರುವಂತಹ ಸಾರಿ. ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಇವಾಗ ಟ್ರೆಂಡಲ್ಲಿಲ್ಲ, ಈ ಥರ ಸಾರಿ ಎಲ್ಲ ಇವಾಗ ಟ್ರೆಂಡಲ್ಲಿಲ್ಲ, ಸ್ವಲ್ಪ ಓಲ್ಡ್ ಆಯಿತು. 2000 ಚಿಲ್ಲರೆ ಕೊಟ್ಟಿದ್ದೇನೆ ನಾನು ಇದಕ್ಕೆ. ಆ ಟೈಮಲ್ಲಿ ಇದೇ ಟ್ರೆಂಡ್ ಪಿಂಕ್ ಕಲರಲ್ಲಿತ್ತು. ನಂತರ ಇಲ್ಲೊಂದು ಚಾಕ್ಲೇಟ್ ಬ್ರೌನು, ನಾನು ನನ್ನ ಅಜ್ಜ ತೆಗೆದು ಕೊಟ್ಟರಲ್ವಾ ಸಾರಿ ತೋರಿಸಿದ್ದಲ್ವ, ಅದೇ ಕಲರಲ್ಲಿ ಇದೊಂದು ಸಾರಿ ನೋಡಿ, ಚಾಕ್ಲೇಟ್ ಬ್ರೌನಲ್ಲಿ. ಇದಕ್ಕೆ ಮಾತ್ರ ಕಾಂಬಿನೇಷನ್ ಇದಾಗಿದೆ. ಇದು ಕೂಡ ನಮ್ಮ ಭಾವನ ಮಗಳ ಮದುವೆ ಟೈಮಲ್ಲೆಲ್ಲ ತೊಗೊಂಡಿರುವಂಥದ್ದು. ಪ್ರತಿ ವರ್ಷ 3-4 ಮದುವೆ ಇರುತ್ತಲ್ವ, ಹಾಗಾಗಿ ಜಾಸ್ತಿ ದುಡ್ಡು ಕೊಟ್ಟೆಲ್ಲ ನಾವು ಸಾರಿ ತೊಗೊಳೋದಕ್ಕೆ ಹೋಗಲ್ಲ. ಕಡಿಮೆ ದುಡ್ಡು ಕೊಟ್ಟೆ ಸಾರಿ ತೊಗೋತೀವಿ. ಇನ್ನು ಬರುವ ವರ್ಷ ವಾಪಸ್ 3-4 ಮದುವೆ ಇರುತ್ತೆ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ವಾಪಸ್ ತೊಗೋಬೇಕಲ್ವ, ಹಾಗಾಗಿ ಜಾಸ್ತಿ ದುಡ್ಡೆಲ್ಲ ಕೊಟ್ಟು ತೊಗೊಳ್ಳುವಂತಹ ಸೀನ್ ಇಲ್ಲ ನಮ್ಮದು. ಸ್ವಲ್ಪ ಕಡಿಮೆ ದುಡ್ಡು ಕೊಟ್ಟೆ ಸಾರಿ ತೊಗೋತೀವಿ. ಹುಟ್ಟದ್ದನ್ನೇ ಉಡೋದಕ್ಕಾಗಲ್ಲ ಅಲ್ವಾ, ಸೊ ಹಾಗಾಗಿ ಇದೊಂದು ಸಾರಿ ನೋಡಿ. ಇದು ಅಮ್ಮನ ಮನೆ ಗೃಹ ಪ್ರವೇಶ ಟೈಮಲ್ಲಿ ತೊಗೊಂಡಿರುವಂಥದ್ದು, ಪುತ್ತೂರಿಂದ ತೊಗೊಂಡಿರುವಂಥದ್ದು. ನಾನು ಆಲ್ಮೋಸ್ಟ್ ಪುತ್ತೂರು, ಸಂಜೀವ್ ಶೆಟ್ಟಿ, ರಾಧಾಸ್ ಈ 2 ಶಾಪ್ ಬಿಟ್ಟರೆ ಕಡಿಮೆ, ನಮ್ಮ ಊರಿಂದೆಲ್ಲ ತೊಗೊಳ್ಳೋದು ಕಡಿಮೆನೇ. ನಮ್ಮ ಅಮ್ಮನ ಮನೆ ಪುತ್ತೂರು ಆದ್ದರಿಂದ ನಾನು ಅಲ್ಲಿಂದನೇ ಹೆಚ್ಚಾಗಿ ಸ್ಯಾರೀಸ್ಗಳನ್ನು ತೊಗೊಳ್ಳೋದು. ಇದು ಈ ಥರ ಡಾಟ್ ಇದೆ ನೋಡಿ, ನಾನು ಹೇಳಿದೆ ಅಲ್ವಾ ಗ್ರೀನ್ ಕಲರಲ್ಲಿ ಇನ್ನೊಂದು ಡಾಟ್ ಸಾರಿ ಇದೆ ಅಂತ ಅಂದ್ಬಿಟ್ಟು. ಇದು ಕೂಡ ಅಷ್ಟೇ ಸಖತ್ ಇಷ್ಟ ನನಗೆ, ಈ ಗ್ರೀನ್ ಕೂಡ. ಇದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಗ್ರೀನ್ ಕಲರ್ ತುಂಬ ನೋಡಿದ್ರಿಂದ ಅನ್ಕೋತೀನಿ ಸ್ಯಾರಿ ನನ್ನಲ್ಲಿ. ಬೇರೆ ಬೇರೆ ಗ್ರೀನ್, ಒಂದೇ ಥರ ಗ್ರೀನ್ ಅಲ್ಲ, ಬೇರೆ ಬೇರೆ ಗ್ರೀನಲ್ಲಿ. ಇದು ಸ್ವಲ್ಪ ಪ್ಯಾರೆಟ್ ಗ್ರೀನ್ ಬರುತ್ತಲ್ವಾ, ಆ ಗ್ರೀನಲ್ಲಿದೆ. ಇದು ಚೆನ್ನಾಗಿದೆ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಫೋಟೋ ಕೂಡ ಹಾಕ್ತೀನಿ ನೋಡಿ. ನಂತರ ಇದು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥದ್ದು. ಇದು ಸಿಂಪಲ್ ಆಗಿ ತೊಗೊಂಡಿದ್ದೆ ನಾನು ಈ ವರ್ಷ. ಅಂದರೆ ರಿಡಕ್ಷನ್ ಟೈಮಲ್ಲಿ ರಾಧಾಸ್ಗೆ ಹೋಗಿದ್ವಿ ನಾವು ಪುತ್ತೂರಿಗೆ. ಅಲ್ಲಿ ಹೋಗಬೇಕಿದ್ರೆ ಅಲ್ಲಿ ಮೇಲ್ಗಡೆನೆ ಹಾಕಿದ್ವಿ ಸಾರಿನ. ಯಾಕೋ ಇಷ್ಟ ಆಯಿತು ನನಗೆ. ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡಿಸಿದ್ದು ಇತ್ತು ನನ್ನಲ್ಲಿ, ಹಾಗಾಗಿ ಬೇಡ, ಪಿಂಕ್ ಕಲರಲ್ಲಿ ಬ್ಲೌಸ್ ಇದೆ, ಬೇಡ ಸ್ಟಿಚ್ ಮಾಡಿಸೋದು ಅಂತ ಅಂದ್ಬಿಟ್ಟು. ಇದು ಪ್ಲೇನ್ ಆಗಿದೆ ನೋಡಿ, ಈ ಥರ ಇದೆ. ಮೆಟೀರಿಯಲ್ ಅಷ್ಟೊಂದು ಚೆನ್ನಾಗಿಲ್ಲ, ಕ್ವಾಲಿಟಿ ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. 1-2 ಸಲ ಉಡ್ಬೋದು ಅಷ್ಟೇ, ಆಮೇಲೆ ಕಂಪ್ಲೀಟಾಗಿ ಸಿಂಕ್ ಆಗುತ್ತೆ ಅಂತ ಅನಿಸುತ್ತೆ ಸೀರೆ ನನಗೆ. ನಂತರ ಇದೊಂದು ಫ್ಯಾನ್ಸಿ ಸ್ಯಾರಿ ನಮ್ಮ ಹಸ್ಬೆಂಡ್ ತಂದಿರೋದು ನನ್ನ ಬರ್ತ್ಡೇಗೆ ಅಂತ ಅಂದ್ಬಿಟ್ಟು. ಇದು ಒಂದು 4-5 ವರ್ಷ ಆಯಿತು. 5 ವರ್ಷ ಇಲ್ಲ, ಇದಕ್ಕೆ ಕೂಡ ಒಂದು 7 ವರ್ಷ ಆಯಿತು ಅಂತ ಅನಿಸುತ್ತೆ ನನಗೆ. ಇದು ಕೂಡ ನನಗೆ ಗೊತ್ತಿರಲಿಲ್ಲ. ಅವರು ಮೂಡುಬಿದ್ರಿ ಒಂದು ಫಂಕ್ಷನ್ಗೆ ಹೋಗಿದ್ರು, ಏನೋ ಒಂದು ಫಂಕ್ಷನ್ಗೆ ಹೋಗಬೇಕಿದ್ರೆ ನಮ್ಮ ದೊಡ್ಡಕ್ಕ ಅವ್ರ ಜೊತೆ ಇದ್ದರು, ದೊಡ್ಡ ಭಾವನ ಹೆಂಡತಿ. ಅವರನ್ನು ಕರ್ಕೊಂಡು ಹೋಗ್ಬಿಟ್ಟು ಒಂದು ಸೆಲೆಕ್ಟ್ ಮಾಡಿ ಅಕ್ಕ ಅಂತ ಅಂದ್ಬಿಟ್ಟು ಅವರು ಮತ್ತು ನನ್ನ ಹಸ್ಬೆಂಡ್ ತೊಗೊಂಡಿರುವಂಥ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಇದು. ಇದರ ಬ್ಲೌಸ್ ಈ ಥರ ಇದೆ, ಈ ಥರ ಇದೆ ನೋಡಿ, ಇಲ್ಲಿ ಕಾಣಿಸ್ತೈತೆ ಅಲ್ವಾ, ಈ ಥರ ಇದೆ ಬ್ಲೌಸ್. ತುಂಬ ಸಲ ಅಂದರೆ ತುಂಬ ಸಲ ಉಟ್ಟಿದ್ದೀನಿ, ನನಗೆ ತುಂಬ ಇಷ್ಟ. ಇಂಥ ಸಾಫ್ಟಾದ ಸೀರೆ ಅಂತ ಹೇಳಿದರೆ ತುಂಬಾ ಇಷ್ಟ ನನಗೆ. ತುಂಬ ಸಲ ಉಟ್ಟಿದ್ದೀನಿ ಅದನ್ನ. ಇನ್ನೊಂದು ಅದರಲ್ಲೇ ಫ್ಯಾನ್ಸಿ ಸ್ಯಾರಿನಲ್ಲೇ ಗ್ರೀನ್ ಕಲರಲ್ಲಿ ನೋಡಿ, ಎಷ್ಟು ಗ್ರೀನ್ ಕಲರ್ ಸ್ಯಾರಿ ನೋಡಿದ್ರಿ ಅಲ್ವಾ, ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ತೋರಿಸಿದೆ ನಿಮಗೆ ಗ್ರೀನ್ ಕಲರ್ ಸ್ಯಾರಿ ಅಂತ ಅಂದ್ಬಿಟ್ಟು. ಹೀಗೆ ಹೋದ ಕಡೆ ಎಲ್ಲ ನೋಡೋದೇ ನನಗೆ ಗ್ರೀನ್ ಕಲರ್ ಸ್ಯಾರಿನೇ ಫಸ್ಟ್ ಕಾಣಿಸುತ್ತೆ ಕಣ್ಣಿಗೆ. ಇದೊಂದು ಗ್ರೀನ್ ಕಲರ್ ಸ್ಯಾರಿ ನೋಡಿ, ಇದು ಕೂಡ ಫ್ಯಾನ್ಸಿ ಸ್ಯಾರಿ. ಇದರ ಬಾರ್ಡರ್ ಈ ಥರ ಇದೆ, ಈ ಥರ ಇದೆ, ಈ ಥರ ಬರುತ್ತೆ ನೋಡಿ. ಇದು ಪಲ್ಲು ಸೈಡ್ಗೆ ಬಾರ್ಡರ್ ಬರುತ್ತೆ. ಬ್ಲೌಸ್ ಕೂಡ ಪಿಂಕಲ್ಲೇ ಇದೆ, ಪಿಂಕ್ ಕಲರಲ್ಲಿದೆ ಬ್ಲೌಸ್ ಕೂಡ. ನಂತರ ಇದೊಂದು ನಾನು ನನ್ನ ಮಾವನ ಮಗಳ ಮದುವೆ ಆಯಿತು ಲಾಸ್ಟ್ ಮೇ ತಿಂಗಳಲ್ಲಿ ಅಂತ ಹೇಳಿದೆ ಅಲ್ವಾ, ಅವಳ ಮೆಹಂದಿಗೆ ಅಂತ ತೊಗೊಂಡಿರುವಂಥ ಸ್ಯಾರಿ. ಇದು ಮಾತ್ರ ನನಗೆ ತುಂಬ ಇಷ್ಟ, ಲೈಟ್ ಕಲರಲ್ಲಿದೆ, ಪ್ಲೇನ್ ಆಗಿದೆ ನೋಡಿ. ಒಂದು ಸ್ವಲ್ಪ ಟಿಶ್ಯೂ ಟೈಪ್ ಇದೆ, ಉಡೋದಕ್ಕೆ ಎಷ್ಟೇನು ಕಷ್ಟ ಅಂತ ಅನಿಸಲ್ಲ. ಐರನ್ ಮಾಡಿ ನೀಟಾಗಿ ಪಿನ್ ಹಾಕಿಬಿಟ್ಟು ಐರನ್ ಮಾಡಿ ಉಟ್ಟರೆ ತುಂಬಾ ಚೆನ್ನಾಗಿ ನಿಲ್ಲುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕೂಡ. ಕಲರ್ ನಿಮ್ಗೊಂಥರ ಡಿಫ್ರೆಂಟ್ ಆಗಿದೆ ಇದು ಕಲರ್ ಕೂಡ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ. ಇದರ ಬ್ಲೌಸ್ ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಹೋಳು ಬಂದು ಈ ಥರ ನೋಡಿ, ಈ ಥರ ಬೋಟ್ ನೆಕ್ಗೆ ಈ ಥರ ಮಿಡ್ಲ್ ಭಾಗ ಓಪನ್ ಕೊಟ್ಟು, ಹಾಗೆ ಫ್ರಂಟಿಗೆ ವಿ ನೆಕ್ ಕೊಟ್ಟಿದ್ದೀನಿ. ಇವಾಗ ವಿ ಟ್ರೆಂಡಲ್ಲಿ ಇದೆಯಲ್ವ ಸ್ವಲ್ಪ, ಹಾಗಾಗಿ ವಿ ಟೈಪ್ ಕೊಟ್ಟಿದ್ದೀನಿ. ಜಾಸ್ತಿ ಡೀಪ್ ಏನೋ ಕೊಡೋದಕ್ಕೆ ಹೋಗಿಲ್ಲ, ಸ್ವಲ್ಪ ಲೈಟಾಗಿ ವಿ ಕೊಡಿ ಶೇಪ್ ಅಂತ ಅಂದ್ಬಿಟ್ಟಿದ್ದೆ.
ಸೊ ಹಾಗಾಗಿ ಲೈಟಲ್ಲೇ ಕೊಟ್ಟಿದ್ದಾರೆ. ನಂತರ ಇದು ನನ್ನ ತಮ್ಮನ ಮೆಹಂದಿಗೆ ತಗೊಂಡಿರುವಂತಹ ಫ್ಯಾನ್ಸಿ ಸ್ಯಾರಿ. ಈ ಸಲ ನಾವು ಫ್ಯಾನ್ಸಿ ಸ್ಯಾರಿನೇ ಉಟ್ಟಿದ್ದು ಮೆಹಂದಿಗೆ, ಅಂದರೆ ಪೂಜೆ ಎಲ್ಲ ಏನು ಇರಲಿಲ್ಲ, ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಲ್ಲ, ಸ್ವಲ್ಪ ಮಾಡರ್ನ್ ಥರ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಈ ಥರ ಫ್ಯಾನ್ಸಿ ಸ್ಯಾರಿ ತೊಗೊಂಡ್ವಿ. ಬಾಲಿವುಡ್ ಸ್ಯಾರಿ ಅಂತ ಹೇಳ್ತಾರಲ್ವ, ಅದು ಇದು ಆ ಟೈಪ್ ಇದ್ದು. ಇದು 1800 ಕೊಟ್ಟಿದ್ದೀನಿ ನಾನು ಇದಕ್ಕೆ. ಪಿಸ್ತಾ ಕಲರಲ್ಲಿ ಈ ಕಲರ್ ಇದೆ ನೋಡಿ, ಲೈಟ್ ಕಲರಲ್ಲಿದೆ. ಈ ಕಲರ್ ಬಾರ್ಡರ್ ಇದೆ. ಇದರ ಫೋಟೋ ಕೂಡ ಹಾಕ್ತೀನಿ, ನೋಡ್ಕೊಂಬನ್ನಿ. ಇದೊಂದು ಸಾರಿ ನೋಡಿ, ಇದು ಕೂಡ ಅಷ್ಟೇ ತುಂಬ ಇಷ್ಟ ನನಗೆ. ಈ ಕಲರ್ ಸಾರಿ ಕೂಡ, ಇದು ಕೂಡ ತಗೊಂಡಿದ್ದು ನಮ್ಮ ದೊಡ್ಡ ಭಾವನ ದೊಡ್ಡ ಮಗನ ಮದುವೆ ಟೈಮಲ್ಲಿ ರಿಸೆಪ್ಷನ್ಗೆ ಅಂತ ತಗೊಂಡಿರುವಂಥ ಸಾರಿ. ಇದರದ್ದು ಬ್ಲೌಸ್ ಬ್ಲ್ಯಾಕ್ ಕಲರಲ್ಲಿದೆ. ಇದರ ಬ್ಲೌಸು ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ, ಸ್ಟಿಚ್ ಮಾಡಿಸಿದ್ದು. ಬೇರೆ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಏನಂತ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ, ಹೆವಿ ಆಗಿದೆ ಮಾತ್ರ. ಈ ಬಾರ್ಡರ್ ಈ ಥರ ಬರುತ್ತಲ್ವ ಸ್ಟೋನ್ ವರ್ಕಲ್ಲಿ, ಅದು ಸ್ವಲ್ಪ ಉಡೋದಕ್ಕೆ ಕಷ್ಟ. ನೋಡೋದಕ್ಕೆ ಎಷ್ಟು ಚೆಂದನೋ ಉಡೋದಕ್ಕೆ ಅಷ್ಟೇ ಕಷ್ಟ ಅಂತ ಅನಿಸುತ್ತೆ ನನಗೆ. ಸ್ವಲ್ಪ ಹೆವಿ ಆಗಿದೆ, ಬಟ್ ಉಡಬೇಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ವರ್ಷ ಮೊನ್ನೆ ಚೌತಿ ಹಬ್ಬ ಆಯ್ತಲ್ವಾ, ಚೌತಿ ಹಬ್ಬಕ್ಕೆ ನಾನು ಈ ಸಾರಿನೇ ಉಟ್ಕೊಂಡಿದ್ದೆ. ತುಂಬ ವರ್ಷ ಆಯಿತು ಉಟ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಮನೇಲಿ ಹಬ್ಬ ಟೈಮಲ್ಲಿ ಮೊನ್ನೆ ಉಟ್ಕೊಂಡಿದ್ದೆ ಅಂತ ಹೇಳ್ಬೋದು. ನಂತರ ಇದೊಂದು ಫ್ಯಾನ್ಸಿ ಸ್ಯಾರಿ ಇದೆ ನೋಡಿ, ಜಾರ್ಜೆಟ್. ಇದು ನೆವಿ ಬ್ಲೂ ಅಲ್ಲಿದೆ, ಈ ಥರ ಇದೆ. ಇದು ಕೂಡ ತುಂಬ ಇಷ್ಟ ನನಗೆ ನೋಡಿ, ಈ ಕಲರಲ್ಲಿದೆ. ಇದಕ್ಕೆ ಪೀಚ್ ಕಲರ್ ಎಂಬ್ರಾಯ್ಡರಿಂಗ್ ವರ್ಕ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಾಗತ್ತೆ ಉಡೋದಕ್ಕೆ. ನಂತರ ಇದೊಂದು ಸಿಲ್ಕ್ ಸ್ಯಾರಿ ಇದೆ. ಇದು ಸಿಂಪಲ್ ಸ್ಯಾರಿ, ಇದೇನು ಜಾಸ್ತಿ ರೇಟಿನ ಸ್ಯಾರಿ ಅಲ್ಲ, ಒಂದು 800-900 ರೂಪಾಯಿಯ ಸ್ಯಾರಿ ಇದು. ಬಟ್ ಸಾಫ್ಟ್ ಆಗಿದೆ ಮಾತ್ರ, ಚೆನ್ನಾಗಿದೆ. ಕಲರು ಈ ಥರ ಇದೆ ನೋಡಿ, ಈ ಥರ ಇದೆ ಕಲರು. ಇದು ಬ್ಲೌಸ್, ಈ ಕಲರಲ್ಲಿ ಬ್ಲೌಸ್ ಇದೆ. ಪಲ್ಲು ಇದು. ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಬಟ್ ಅದಕ್ಕೆ ಎಷ್ಟೊಂದು ದುಡ್ಡಲ್ವಾ, 7,000, 10,000, 15,000, 25,000, 35,000 ಅಂತ ಹೇಳ್ತಾರೆ. ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೊಳ್ಳೋದಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಬಜೆಟ್ ನೋಡ್ಕೋಬೇಕಲ್ವ ನಮ್ಮದು ಕೂಡ. ಬಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಮೈಸೂರು ಸಿಲ್ಕ್ ಕಾಪಿ ಬರುತ್ತಲ್ವಾ, ಆ ಸ್ಯಾರಿ ತೊಗೋತೀನಿ. ಆ ಸ್ಯಾರಿ ತೊಗೊಂಬಿಟ್ಟು ಉಡ್ತೀನಿ. ಅಷ್ಟೊಂದು ದುಡ್ಡು ಕೊಟ್ಟು ತೊಗೋಬೇಕಲ್ವಾ, ಯಾಕೆ? ಈ ಥರ ಕಾಪಿ ಸ್ಯಾರಿ ಬರುತ್ತೆ ನೋಡಿ, ಈ ಥರ ಬರುತ್ತೆ ನೋಡಿ, 700-800 ರೂಪಾಯಿಗೆ ಸಿಗುತ್ತೆ. ಒಂದೆರಡು ಸಲ ಆರಾಮಾಗಿ ಉಡ್ಬೋದು ಇದನ್ನು. ಯಾವ ಕಲರ್ ಕಾಂಬಿನೇಷನಲ್ಲಿ ಕೂಡ ಬರುತ್ತೆ. ಸೇಮ್ ಮೈಸೂರು ಸಿಲ್ಕ್ ಥರನೇ ಕಾಣಿಸುತ್ತೆ ನೋಡಿ, ನೋಡಬೇಕಿದ್ರೆ. ಮೆಟೀರಿಯಲ್ ಕ್ವಾಲಿಟಿ ಮಾತ್ರ ಗೊತ್ತಾಗತ್ತೆ, ಆದರೆ ದೂರದಿಂದ ನೋಡಬೇಕಿದ್ರೆ ಸೇಮ್ ಮೈಸೂರು ಸಿಲ್ಕ್ ಥರನೇ ಕಾಣಿಸುತ್ತೆ. ಈ ಥರ ಬಾರ್ಡರ್ ಬರುತ್ತೆ. ಮೈಸೂರು ಸಿಲ್ಕಲ್ಲಿ ಕೂಡ ಇದೇ ಥರ ಬಾರ್ಡರ್ ಬರುತ್ತೆ. ಹಾಗೆ ಬ್ಲೌಸ್ ಕೂಡ ಇದೇ ಥರ ವೈನ್ ಕಲರಲ್ಲಿ ಬರುತ್ತೆ. ಇದರ ಪಲ್ಲು ತೋರಿಸ್ತೀನಿ ನಿಮಗೆ. ಪಲ್ಲು ಕೂಡ ನಮ್ಮದು ಮೈಸೂರು ಸಿಲ್ಕಲ್ಲಿ ಯಾವ ಥರ ಪಲ್ಲು ಬರುತ್ತೆ ನೋಡಿ, ಅದೇ ಥರ ಪಲ್ಲು ಬರುತ್ತೆ. ಕ್ವಾಲಿಟಿ ವೈಸ್ ಮಾತ್ರ ಹೇಳಲ್ಲ ನಾನು, ಆದರೆ ಮೈಸೂರು ಸಿಲ್ಕ್ ಜಾಸ್ತಿ ಇಷ್ಟ ಇರೋರು ಮಾತ್ರ ಈ ಥರ ಸಾಧ್ಯ ಇಲ್ಲ ಅಲ್ಲ, ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಸ್ವಲ್ಪ ಕಡಿಮೆಯಲ್ಲಿ ಈ ಥರ ತೊಗೊಂಡು ಆರಾಮಾಗಿ ಉಟ್ಕೋಬೋದು. ತುಂಬ ಚೆನ್ನಾಗಿದೆ ಮಾತ್ರ, ಉಟ್ಕೊಳ್ಳೋದಕ್ಕೆ ಅಂತೂ ತುಂಬ ಇಷ್ಟ ಆಗುತ್ತೆ. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಖುಷಿ ಆಗುತ್ತೆ ಉಡೋದಕ್ಕೆ. ನಂತರ ಇದು ನಾನು ರೀಸೆಂಟಾಗಿ ತಗೊಂಡಿರುವಂಥದ್ದು. ಇದನ್ನು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ಮಾಡಿಸ್ಬೇಕಷ್ಟೇ. ಒಂಥರ ಕಾಟನಲ್ಲಿದೆ, ಪ್ಯೂರ್ ಕಾಟನಲ್ಲಿದೆ ನೋಡಿ ಈ ಸ್ಯಾರಿ. ಗ್ರೀನ್ ಕಲರಲ್ಲಿದೆ. ಇದು ಕೂಡ ಪ್ಯೂರ್ ಕಾಟನ್, ಇದು ತುಂಬಾ ಸಾಫ್ಟ್ ಆಗಿದೆ. ಇದು ನಾನು ರಿಡಕ್ಷನಲ್ಲಿ ರಾಧಾಸಿಂದ ತೊಗೊಂಡಿರುವಂತಹ ಸ್ಯಾರಿ. ಹಾಗೆ ಇದು ಕೂಡ ಒಂದು ತೊಗೊಂಡಿದ್ದೆ. ಇದು ಕೂಡ ಸಿಂಪಲ್ ಸ್ಯಾರಿ, ಒಂದು 400 ಸಮಥಿಂಗ್ ಅಷ್ಟೇನೋ ಬರುತ್ತೆ. ಇದು ಕೂಡ ಸ್ಟಿಚ್ ಮಾಡಿಸಿಲ್ಲ, ಇದು ಇನ್ನೂ ಮಾಡಿಸ್ಬೇಕು. ಆಯಿತು ಸ್ನೇಹಿತರೆ, ಇಷ್ಟು ನನ್ನ ಸೀರೆಗಳ ಕಲೆಕ್ಷನ್ ಅಂತ ಹೇಳ್ಬೋದು. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ನಾನು. ಹೇಗಿತ್ತು ಸೀರೆ ಕಲೆಕ್ಷನ್ ಅಂತ, ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನ ತಿಳಿಸಿ ನನಗೆ. ಹಾಗೆ ಇದನ್ನೆಲ್ಲ ಎತ್ತಿಡಬೇಕು, ಒಂದು ಸಲ ಅದು ನೋಡ್ಕೊಳ್ಳಿ. ಹೇಗಾಗಿದೆ ನೋಡಿ ರಾಶಿ ಎಲ್ಲ. ವಾರ್ಡ್ರೋಬ್ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಆ ಕೆಲಸ ಕೂಡ ಆಗುತ್ತೆ, ಈ ಕೆಲಸ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಯಾವ ಸೀರೆ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.